ಟ್ರಂಪ್ ಗೆದ್ದು 3 ದಿನಗಳ ಹಿಂದಷ್ಟೇ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಜೊತೆ ದೂರವಾಣಿಯಲ್ಲಿ ಮಾತಾಡಿದ್ರು. ಆದರೆ ಎಫೆಕ್ಟೋ ಏನೋ ಗೊತ್ತಿಲ್ಲ. ಆದರೆ 3ನೇ ಬಾರಿ ಅಮೆರಿಕ ಅಧ್ಯಕ್ಷರಾಗಿ ಚುನಾಯಿತರಾಗುವ ರೀತಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಸುಳಿವನ್ನ ಜನಪ್ರತಿನಿಧಿಗಳ ಸಭೆಗೆ ಆಯ್ಕೆಯಾದ ರಿಪಬ್ಲಿಕನ್ನರ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಟ್ರಂಪ್ ಆಡಿದಂತಹ ಮಾತು ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ತಮ್ಮ ಗೆಲುವಿಗೆ ಕಷ್ಟಪಟ್ಟವರ ಕುರಿತಾಗಿ ಟ್ರಂಪ್ ಪ್ರಮುಖ ಹುದ್ದೆಗಳನ್ನು ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಇದೀಗ ಅಮೆರಿಕನ್ ಹಿಂದೂ ತುಳಸಿ ಗಬಾರ್ಡ್ರನ್ನ ರಾಷ್ಟ್ರೀಯ ಗುಪ್ತಚರ ವಿಭಾಗದ ನಿರ್ದೇಶಕ ಹುದ್ದೆಗೆ ಟ್ರಂಪ್ ನೇಮಿಸಿದ್ದಾರೆ. ಅಂದಹಾಗೆ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ಮೇಲೆ ಮಸ್ಕ್ ಮಾಲೀಕತ್ವದ ಜಾಲತಾಣ ಎಕ್ಸ್ ತೊರೆಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. 1.15 ಲಕ್ಷ ಮಂದಿ ಅಮೆರಿಕನ್ ಬಳಕೆದಾರರು ತಮ್ಮ ಖಾತೆಯನ್ನು ಬಂದ್ ಮಾಡಿಕೊಂಡಿದ್ದಾರೆ. ಆಲ್ರೈಟ್, ಎರಡು ರೀತಿಯಲ್ಲಿ ಟ್ರಂಪ್ನ ಎರಡನೇ ಆಡಳಿತ ಆರಂಭವನ್ನು ನೋಡ್ತಾ ಇದ್ದಾರೆ. ಒಂದು ಭಾಳ ಬೋಲ್ಡ್ ಆಗಿದೆ, ಅವರ ಆಯ್ಕೆಗಳು, ಅವರ ಹುದ್ದೆಗಳು, ಮತ್ತು ಆ ಅಧ್ಯಕ್ಷರಾಗಿದ್ದವ್ರಿಗೆ ಅದಕ್ಕೆ ಅಧಿಕಾರ ಇದೆ, ದೇಶದ ಜನ ಅವರಿಗೆ ಮತವನ್ನು ಕೊಟ್ಟಿದ್ದಾರೆ ಅನ್ನೋದು ಒಂದು. ಎರಡನೇದು, ಅಧಿಕಾರವನ್ನು ಕೊಟ್ಟಿದ್ದಾರೆ, ಮತವನ್ನು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದೆಲ್ಲ ಮಾಡೋಕ್ಕೆ ಬರಲ್ಲ ಅನ್ನೋದು ಇನ್ನೊಂದು ವಾದ, ಆಬ್ವಿಯಸ್ಲಿ ಡೆಮೊಕ್ರೆಟ್ಸಿಂದ. 3 ಮೇಜರ್ ಅಪಾಯಿಂಟ್ಮೆಂಟ್ಗಳು ಸ್ವಲ್ಪ ಡಿಸ್ಕಷನ್ಗೆ ಅಥವಾ ಡಿಸ್ಪ್ಯೂಟ್ ಆಗೋಂಗೆ ಕಾಣಿಸ್ತಾ ಇದೆ. ಬಿಕಾಸ್ ಅಮೆರಿಕದ ವ್ಯವಸ್ಥೆಯ ಒಳಗಡೆ ಅಧ್ಯಕ್ಷರು ನಾಮಿನೇಟ್ ಮಾಡಿದ ಮೇಲೆ ಎಕ್ಸಿಕ್ಯೂಟಿವ್ ಸೈಡ್ಗೆ, ಅಂದರೆ ಸೆಕ್ರೆಟರಿಗಳಾಗಿ ಅಥವಾ ಮುಖ್ಯಸ್ಥರಾಗಿ ಯಾವುದೇ ಇಲಾಖೆಗೆ, ಅದರ ಕನ್ಫರ್ಮೇಷನ್ನು ಸೆನೆಟಲ್ಲಿ ಆಗಬೇಕು. ದೇರ್ ಹ್ಯಾಸ್ ಟು ಬಿ ಎ ಸೆನೆಟ್ ಕನ್ಫರ್ಮೇಷನ್ ಆಫ್ ಇಟ್. ಆದರೆ ಆ ಕನ್ಫರ್ಮೇಷನ್ ಆಗಲಿಕ್ಕಿಲ್ಲ ಅಂತ ಕೆಲವ್ರದ್ದು ವಾದ. ಹಾಗಾಗಲ್ಲ ಅನಿಸುತ್ತೆ. ಬಿಕಾಸ್ ಸೆನೆಟಲ್ಲಿ ಈಗ ರಿಪಬ್ಲಿಕನ್ಸ್ಗೆ, ಅಂದರೆ ಟ್ರಂಪ್ ಇರುವ ಪಕ್ಷಕ್ಕೆ ಮೆಜಾರಿಟಿ ಇರೋದ್ರಿಂದ ಸಾಮಾನ್ಯ ಪ್ರೆಸಿಡೆಂಟ್ಗಳು ಹೇಳಿದ್ದಾಗತ್ತೆ, ಹಾಗಾಗಿ ಆಗ್ಬೋದು. ಸ್ಟಿಲ್ 3 ವಿಚಾರಗಳಲ್ಲಿ ಬಂದಿರೋದು. ಒಂದು, ಇಲಾನ್ ಮಸ್ಕನ್ನು ತಂದಿರೋವಂಥದ್ದು. ಆತ ತಮಗಿರೋ ಬಿಸಿನೆಸ್ ವಾಣಿಜ್ಯ ವ್ಯವಹಾರಗಳ ಆಸಕ್ತಿಗಳೇನಿದೆ ಅದನ್ನು ಹೇಗೆ ನಿಭಾಯಿಸ್ತಾರೆ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಎಲ್ಲಿ ಬರಬಹುದು, ಬರದೇ ಇರಬಹುದು. ಬಿಕಾಸ್ ಇಲಾನ್ ಮಸ್ಕರ ಹಲವಾರು ಕಂಪನಿಗಳು ಸರ್ಕಾರಿ ಗುತ್ತಿಗೆಗಳ ಆಧಾರದ ಮೇಲೂ ಇದೆ ಅದು. ಹಾಗಾಗಿ ಅದೇನಾಗತ್ತೆ ಅಂತ ಪ್ರಶ್ನೆ ಇದೆ. ಎರಡನೇದು, ಅವರ ಅಡ್ವೊಕೇಟ್ ಜನರಲ್ ಒಬ್ಬರನ್ಯಾರನ್ನೋ ಮಾಡ್ಕೊಂಡಿದ್ದಾರೆ, ಅವರ ಬಗ್ಗೆ ವಿಪರೀತವಾದಂತಹ ಕ್ವಶನ್ಗಳು ಬರ್ತಾ ಇದೆ. ಬಿಕಾಸ್ ಅವ್ರು ಹಾರ್ಡ್ಲಿ 1 ವರ್ಷನೋ 2 ವರ್ಷನೋ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿದವರು ಅವ್ರನ್ನ ತಂದು ಅಡ್ವೊಕೇಟ್ ಜನರಲ್ ಮಾಡಿದ್ರೆ ಹೇಗೆ? ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಪೋಸ್ಟ್ ಅಮೆರಿಕದ ವ್ಯವಸ್ಥೆ ಒಳಗಡೆ. ಮೂರನೇದು, ಭಾರತೀಯ ಹೆಸರಿಟ್ಟುಕೊಂಡಿರುವ ತುಳಸಿ ಗಬಾರ್ಡ್ ಅವ್ರದ್ದು ಬಂದಿದೆ. ಫಸ್ಟ್ ಟೈಮ್ ಡೆಮೊಕ್ರೆಟ್ ಆಗಿ ಎಲೆಕ್ಟ್ ಆಗಿದ್ದಂಥ ಆಕೆ ಭಗವದ್ಗೀತೆಯ ಮೇಲೆ ತನ್ನ ಪ್ರಮಾಣ ವಚನವನ್ನು ಆಕೆ ಸ್ವೀಕಾರ ಮಾಡಿ ವಿಪರೀತವಾಗಿ ಫೇಮಸ್ ಆದರೂ ಭಾರತವೂ ಸೇರಿದಂತೆ. ಆಕೆ ಮೂಲ ಭಾರತೀಯರಲ್ಲ. ಆಕೆಯ ತಾಯಿ ಹಿಂದೂ ಧರ್ಮವನ್ನು ಪಾಲನೆ ಮಾಡಿದವರು, ಮತ್ತು ಹಿಂದೂ ಧರ್ಮಕ್ಕೆ ಮತಾಂತರ ಅಂದರೆ ಆ ಧರ್ಮಕ್ಕೆ ಬಂದಿದ್ದವರು. ತಾಯಿ ಅವರು ಹಸ್ಬೆಂಡ್ ಏನೋ ಬೇರೆ ಏನೋ ದೇಶದವರು. ಆದರೆ ಆಕೆ ಹಿಂದೂ ಧರ್ಮಕ್ಕೆ ಬಂದ ನಂತರ ತನ್ನ ಎಲ್ಲ ಮಕ್ಕಳಿಗೆ ಹಿಂದೂ ಧರ್ಮದ ಹೆಸರುಗಳನ್ನೇ ಇಡುತ್ತಾ ಹೋದರು. ಹಾಗಾಗಿ ಆಕೆ ತುಳಸಿ ಗಬಾರ್ಡ್ ಅವರ ಗಂಡನ ಹೆಸರು. ಆಕೆ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಸೆನೆಟರ್ ಆಗಿ, ಅಂದರೆ ನಮ್ಮ MP ಥರ ಆದವರು. ನಂತರ ಆ ಪಕ್ಷದಲ್ಲಿದ್ದಾಗಲೇ ಟ್ರಂಪ್ನ ಭೇಟಿ ಮಾಡಿದ್ರು. ನಂತರ 19ರಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಆಗಬೇಕು ಅಂತ ಟ್ರೈ ಮಾಡಿದವರು, ಆಗಲಿಲ್ಲ, ಕೈ ಬಿಟ್ಟರು. ಕಳೆದ 3 ತಿಂಗಳ ಹಿಂದೆ ಆಕೆ ರಿಪಬ್ಲಿಕನ್ ಪಕ್ಷವನ್ನು ಸೇರಿದ್ರು. ಹಾಗಾಗಿ ಆಕೆ ಕೈಗೆ ಹೆಂಗೆ ಕೊಡ್ತೀರಿ? ನ್ಯಾಷನಲ್ ಇಂಟೆಲಿಜೆನ್ಸ್ ಸರ್ವಿಸಸ್ ತೊಗೊಂಡೋಗಿ ಒಂದು 10-12 ಖಾತೆ ಬರೋದು, ಡಿಪಾರ್ಟ್ಮೆಂಟ್ ಬರುತ್ತೆ ಅದರಲ್ಲಿ ಅಂತ ಒಂದಿದೆ. ಬಟ್ ಇವೆಲ್ಲದರ ಮಧ್ಯೆ ನಡೀತಾ ಇದೆ. ಅವ್ರ ದೇಶದ್ದು ಏನೋ ಒಂದು ಮಾಡ್ಕೋತಾರೆ ಫೈನಲಿ, ಗೊತ್ತಿಲ್ಲ. ಬಟ್ ಭಾರತದಲ್ಲಿರೋ ಸುದ್ದಿ ಏನಂದರೆ, ಈ ಬಾರಿ ಟ್ರಂಪಿನ ಸಂಪುಟದಲ್ಲಿ ಭಾಳ ಜನ ಭಾರತದ ಬಗ್ಗೆ ವಿಪರೀತ ಪ್ರೀತಿ ಅಲ್ದಿದ್ರು ಕೋಪ ಇಟ್ಕೊಂಡಿರೋರು ಇಲ್ಲಪ್ಪ ಅಂತ ಹೇಳ್ತಿದ್ದಾರೆ. ಎಸ್, ರಷ್ಯಾದಲ್ಲಿ ಪುಟಿನ್ ಬಗ್ಗೆ ಯಾರು ಸೊಲ್ಲೆತ್ತಿದ್ರೆ ಡಮಾರ್ ಅನ್ನಿಸ್ಬಿಡ್ತಾರೆ ಅಂತ ಒಂದು ಸುದ್ದಿ. ಈಗ ನೋಡಿದ್ರೆ ಯಾರೋ ಪ್ರಮುಖ ಶೆಫ್ ಅಂತೆ, ಅಲೆಕ್ಸಿ ಜೆಮಿನ್ ಅಂತ. ಅವರು ಕ್ರೈಮಿಯಾ ಮೇಲೆ ದಾಳಿ ಆದಾಗ ಪುಟಿನ್ ಸರ್ಕಾರದ ವಿರುದ್ಧ ಬಹಿರಂಗ ಖಂಡಿಸಿದ್ರು. ಮತ್ತು ಆತ ನಂತರ ಲಂಡನ್ಗೆ ಹೋಗಿದ್ರು. ಮೊನ್ನೆ ಅದು ಪುಸ್ತಕದ ಪ್ರಚಾರಕ್ಕೋಸ್ಕರ ಸರ್ಬಿಯಾಗಿ ಹೋಗಿದ್ದಾರೆ. ಹೋಟೆಲ್ ರೂಮಲ್ಲೇ ಈಗ ಅವ್ರ ಹೆಣ ಸಿಕ್ಕಿದೆ. ಯಾಕೆ ಅಂತ ಗೊತ್ತಿಲ್ಲ. ಮುಗೀತು ಕತೆ ಅಷ್ಟೇ. ಇನ್ನು ಅಮೆರಿಕ ಅಧ್ಯಕ್ಷರು 3ನೇ ಸ್ಥಾನ ಅವಧಿಗೆ ಹೇಳ್ತಾ ಇದ್ದಾರೆ. ಅಷ್ಟು ಈಸಿ ಅಲ್ಲ. ಜಾರ್ಜ್ ವಾಷಿಂಗ್ಟನ್ ಟೈಮಲ್ಲೇ ಪ್ರಸ್ತಾಪವಾದಂತಹದ್ದು. ಆದರೆ ಬಹಳ ಅಧ್ಯಕ್ಷಗಳು ಅದಕ್ಕೆ ಒಂದು ಘನತೆವೆತ್ತ ದಾರಿಯನ್ನು ಹಾಕಿಕೊಟ್ಟು ಹೋಗಿದ್ದಾರೆ. ಯಾಕೆ 2ನೇ ಬಾರಿ ಆದವರು 3ನೇ ಬಾರಿ ಆಗಬಾರ್ದು ಅನ್ನೋದಕ್ಕೆ ಆಗ ಬರೆದಿರೋ ಅಧ್ಯಕ್ಷರದು. ನಾನು ಈಗ ಹೇಳ್ತಿರೋದಲ್ಲ. ಅಂದರೆ 3ನೇ ಬಾರಿ ಆಗುವ ಹೊತ್ತಿಗೆ ಆತ ಡಿಕ್ಟೇಟರ್ ಆಗಿಬಿಡ್ಬೋದು ಅಂತೆಲ್ಲ ಬರೆದುಬಿಟ್ಟಿದ್ದಾರೆ. ಹಾಗಾಗಿ 2 ಟರ್ಮ್ ಸಾಕು ಅಂತ ಅವ್ರು ಮಾಡ್ಕೊಂಡಿದ್ದಾರೆ. ಇವ್ರು ಪ್ರಯತ್ನ ಪಟ್ಟ ತಕ್ಷಣ ಆಗಬಿಡುತ್ತೆ ಅಂತೇನು ಅಲ್ಲ ಅದು. ಎಸ್.